ನಮಸ್ಕಾರ ಸ್ನೇಹಿತರ. ಇಲ್ಲಿ ಸೀಮಾನ ನೋಡಿದ್ದೆ, ಕುಸ್ತು ಹೋದ ದತ್ತ ಮಾಡಿದ್ದೇನು. ಈ ಕಡೆ ದೃಷ್ಟಿಗೆ ಗೊತ್ತಾಗೋಯ್ತಾ ಸೀಮಾ ರೂಪ ಇಬ್ರು ಒಂದೇ ಅನ್ನೋದು. ಈ ಕಡೆ ಬಜರಂಗಿ ಇಲ್ಲಿ ಸೀಮಾನ ಎಳ್ಕೊಂಡು ಮನೆಯಿಂದ ಹೊರಗಡೆ ದಬ್ಬಕ್ಕೆ ಮುಂದಾಗೆ ಬಿಟ್ರು. ಇತ್ತ ಕಡೆ ಶರು ಕಥೆಯನ್ನೇ ಮುಗಿಸೋದಕ್ಕೆ ಮುಂದಾದ ದತ್ತು. ಹಾಗಿದ್ರೆ ಶರು ನಿಜ ಬಣ್ಣ ಏನು ಅನ್ನೋ ಸತ್ಯ ದತ್ತನಿಗೆ ಗೊತ್ತಾಗಿ ಬಿಡ್ತಾ. ಏನಾಯ್ತು ಏನ್ಕತ್ತ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಹಾಯ್ ಅಲ್ವೋ ನಮಸ್ಕಾರ. ಇತ್ತ ಕಡೆ ಹಾಯ್ ಅಲ್ವೋ ನಮಸ್ಕಾರ ಸ್ನೇಹಿತರ. ಇಲ್ಲಿ ಸೀಮಾನ ನೋಡಿದ್ದೆ, ಕುಸ್ತು ಹೋದ ದತ್ತ ಮಾಡಿದ್ದೇನು. ಈ ಕಡೆ ದೃಷ್ಟಿಗೆ ಗೊತ್ತಾಗೋಯ್ತಾ ಸೀಮಾ ರೂಪ ಇಬ್ರು ಒಂದೇ ಅನ್ನೋದು. ಈ ಕಡೆ ಬಜರಂಗಿ ಇಲ್ಲಿ ಸೀಮಾನ ಎಳ್ಕೊಂಡು ಮನೆಯಿಂದ ಹೊರಗಡೆ ದಬ್ಬಕ್ಕೆ ಮುಂದಾಗೆ ಬಿಟ್ರು. ಇತ್ತ ಕಡೆ ಶರು ಕಥೆಯನ್ನೇ ಮುಗಿಸೋದಕ್ಕೆ ಮುಂದಾದ ದತ್ತು. ಹಾಗಿದ್ರೆ ಶರು ನಿಜ ಬಣ್ಣ ಏನು ಅನ್ನೋ ಸತ್ಯ ದತ್ತನಿಗೆ ಗೊತ್ತಾಗಿ ಬಿಡ್ತಾ. ಏನಾಯ್ತು ಏನ್ಕತ್ತ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಸೀಮಾ ಮನೆಗೆ ಬರ್ತಿದ್ದಾಗ ಎಲ್ಗೂ ಕೂಡ ಬಿಗ್ ಶಾಕ್ ಆಗ್ತದ. ಬಿಕಾಸ್ ಇದೆಲ್ವೂ ಕೂಡ ಶರು ಎಣದ ಬಲೆನೆ ಆಗಿತ್ತು. ಆದ್ರೆ ಇನ್ನೂ ಕೂಡ ದತ್ತನ ಮುಂದೆ ಸೀಮಾ ಕಾಣಿಸ್ಕೊಂಡಿಲ್ಲ. ಆದ್ರೆ ಸೈಲೆಂಟ್ ಕಿಶೋರ್ ಎಲ್ರು ಕೂಡ ಸೀಮಾನ ನೋಡಿದಾಗಿದೆ. ಆದ್ರೆ ದೃಷ್ಟಿಗೆ ಇನ್ನಾದ್ರೂ ಗೊತ್ತಾಗ್ತಿಲ್ಲ ಸೀಮಾ ರೂಪ ಇಬ್ರು ಒಂದೇ ಅಂತಕ್ಕಂಥದ್ದು. ಎಲ್ರಿಗೂ ಕೂಡ ತನ್ನ ಅಕ್ಕನನ್ನ ಪರಿಚಯ ಮಾಡಿಕೊಡ್ತಾಳೆ. ಆದ್ರೆ ಇಲ್ಲಿ ಸೈಲೆಂಟ್ ಮಾತ್ರ ನಿಜವಾಗ್ಲೂ ಸೀಮಾ ಬಗ್ಗೆ ಹೇಳ್ಬಿಡ್ಬೇಕು ಅಂತ ದೃಷ್ಟಿಗೆ ಅನ್ಕೋತಿರ್ತಾರೆ. ಬಟ್ ಕಿಶೋರ್ ಅದನ್ನ ತಡೀತಾರೆ. ತದನಂತರ ಇಲ್ಲಿ ಸೈಲೆಂಟ್ಗೆ ಶರು ರೇಗ್ತಿದ್ದಾರೆ. ಜ್ಯೂಸ್ ತಗೊಂಡ್ ಬಂದೆ ಅತಿಥಿಗಳಿಗೆ, ಜ್ಯೂಸ್ ಚೆಲ್ತು ಅಂದ್ಮೇಲೆ ಮತ್ತೆ ತಗೊಂಡ್ ಬರ್ಬೇಕು ಅಂತ ಗೊತ್ತಾಗೋದಿಲ್ವಾ ಅಂತ ಹೇಳಿ ಕೆಲಸದವರಿಂದ ಮತ್ತೆ ಜ್ಯೂಸ್ ತಂದು ಇಲ್ಲಿ ರೂಪಾಗೆ ಕೊಡಿ ಅಂತ ಹೇಳಿ ಶರು ಹೇಳ್ತಾರೆ. ನಂತರ ಇಲ್ಲಿ ಜ್ಯೂಸ್ ಕುಡಿತಾನೆ ಇಲ್ಲಿ ಸೀಮಾ ತನ್ನ ಸೀರೆಗೆ ಜ್ಯೂಸ್ ಅನ್ನ ಚೆಲ್ಕೋತಾಳೆ. ನಂತರ ಈಗ ಜ್ಯೂಸ್ ಕೊಡೋದು ಬಂದವ್ರಿಗೆ ಗೆಸ್ಟ್ಗೆ ಹೋಗಿ ಕರ್ಕೊಂಡು ಹೋಗಿ ಅದನ್ನ ಕ್ಲೀನ್ ಮಾಡಿಸಿ ಕರ್ಕೊಂಡ್ ಬಾ ಅಂತ ಹೇಳಿ ಸೀಮಾಳನ್ನ ಆ ಒಂದು ಸರ್ವಿನ್ ಜೊತೆ ಕಳಿಸ್ಕೊಡ್ತಾರೆ ಶರು. ತದನಂತರ ಇಲ್ಲಿ ದೃಷ್ಟಿಗೆ ಹೋಗಿದ್ದೆ ದತ್ತನನ್ನ ಕರ್ಸ್ಕೊಂಡ್ ಬರೋಕೆ ಹೋಗಿದ್ದಾಳೆ. ಇತ್ತ ಕಡೆ ಹೇಮಾ ಗಂಡ ಅಂತೂ ಅಂಡರ್ವರ್ಲ್ಡ್ಗೆ ಡಾನ್ ಆಗೋದಲ್ಲ, ಸ್ವಲ್ಪ ಚಾಣಕ್ಯನ ಬುದ್ಧಿ ಕೂಡ ಇರ್ಬೇಕು ಅಂತಂದ್ರೆ ಇದೆಲ್ಲ ಶಕುನಿಯ ಕೈ ಚುಳಕ ಅಂತ ಹೇಳಿ ತನ್ನ ಅಕ್ಕನ ಬಗ್ಗೆ ಹೋಗ್ಲತ್ತಿದ್ದಾಳೆ ಹೇಮಾ. ತದನಂತರ ಇಲ್ಲಿ ದೃಷ್ಟಿ ದತ್ತನನ್ನ ಕರ್ಕೊಂಡ್ ಬರ್ತಿದ್ದಾಗ ಫೈನಲಿ ಇಲ್ಲಿ ಶರು ತನ್ನ ಆಟ ಶುರುವಾಯ್ತು ಅಂತ ಹೇಳಿ ಖುಷಿ ಪಡ್ತಿದ್ದಾರೆ. ಜೊತೆಗೆ ದೃಷ್ಟಿ ದತ್ತನನ್ನ ಕರ್ಕೊಂಡ್ ಬರ್ತಾಳೆ. ಅಕ್ಕ ಎಲ್ಲಿ ಅಂತಿದ್ದಾಗ ಅಯ್ಯೋ ನಿಮ್ಮ ಅಕ್ಕನ ಸೀರೆಗೆ ಜ್ಯೂಸ್ ಚೆಲ್ಲೋಯ್ತು, ಅದೇ ಕಾರಣಕ್ಕೆ ವಾಶ್ ಮಾಡ್ಕೊಂಡ್ ಬರೋಕ್ ಹೋಗಿದ್ದಾಳೆ ಅಂತ ಹೇಳ್ತಾರೆ. ನಂತರ ಬಂದು ನಿಮ್ಮ ಅಕ್ಕ ಅಂತ ಹೇಳ್ತಿದ್ದಾಗ ಅತ್ತ ಕಡೆ ದತ್ತ ನೋಡಿದ್ರೆ ಶಾಕ್ ಆಗ್ತಿದ್ದಾರೆ. ಇವಳೇ ನನ್ನ ಅಕ್ಕ ರೂಪ ಅಂತ. ನನ್ನ ಅಕ್ಕ ಎಷ್ಟು ಮುದ್ದಾಗಿದ್ದಾಳಲ್ವಾ, ನಿಜವಾಗ್ಲೂ ನನ್ನ ಅಕ್ಕನ ಬಗ್ಗೆ ಎಷ್ಟು ಹೇಳಿದ್ರು ಸಾಕಾಗೋದಿಲ್ಲ. ನನ್ನ ಅಕ್ಕ ಅಂದ್ರೆ ನನಗೆ ಜೀವ ಪ್ರಾಣ, ಹಾಗೆ ಈಗ ಅಂತ ಹೇಳಿ ಕೊಂಡಾಡ್ತಿದ್ದಾಳೆ. ಜೊತೆಗೆ ತನ್ನ ಗಂಡ ಅಂತ ಹೇಳಿ ಕೂಡ ಸೀಮಾಗೆ ಪರಿಚಯ ಮಾಡ್ಕೊಡ್ತಿದ್ದಾಳೆ. ಈ ಕಡೆ ದತ್ತ ಅಂತೂ ಕುಸ್ತು ಹೋಗ್ತಿದ್ದಾರೆ. ಏನಿದು ಸೀಮಾ ರೂಪ ಒಬ್ರೇನಾ, ಹಾಗಿದ್ರೆ ಸೀಮಾ ದೃಷ್ಟಿ ಅಕ್ಕನ ಅಂತ ಹೇಳಿ ಕುಸ್ತು ಹೋಗ್ತಾ ಇದ್ರೆ ಏನಾಗ್ತದೆ ದತ್ತ ನಿಜವಾಗ್ಲೂ ಶಾಕ್ ಆಗ್ತದೆ ಅಲ್ವಾ. ಈ ಶಾಕ್ ಆಗ್ಲೇಬೇಕು ಅಂತ ಅಲ್ವಾ ಇವತ್ತು ಸೀಮಾನ ನಿನ್ ಕಣ್ಮುಂದೆ ಬರುವ ಹಾಗೆ ಮಾಡಿದ್ದು ಅಂತ ಶರು ಮನಸ್ಸಲ್ಲಿ ಖುಷಿ ಪಡ್ತಿದ್ದಾರೆ. ನಂತರ ಈ ಕಡೆ ಸೈಲೆಂಟ್ ದತ್ತನ ಪರಿಸ್ಥಿತಿಯನ್ನ ನೋಡಿ ಕಂಗಾಲಾಗ್ತಾ ಇದ್ದಾರೆ ಈ ಕಡೆ ಕಿಶೋರ್ ಕೂಡ. ತದನಂತರ ಇಲ್ಲಿ ಸೀಮಾ ಬಗ್ಗೆ ದೃಷ್ಟಿ ಹೇಳ್ತಾ ಹೇಳ್ತಾ ತನ್ನ ಗಂಡ ಎಷ್ಟು ಒಳ್ಳೆಯವರು ಗೊತ್ತಾ, ಹಾಗೆ ಹೀಗೆ ಅಂತ ಗಂಡನ ಬಗ್ಗೆ ಕೂಡ ಹೋಗ್ಲುತ್ತಾರೆ. ಜೊತೆಗೆ ಇಬ್ರನ್ನ ಹ್ಯಾಂಡ್ ಶೇಕ್ ಮಾಡಿಸಿ ಪರಿಚಯ ಮಾಡ್ಬೇಕು ಅಂತ ಸೀಮಾನ ಕರ್ಕೊಂಡು ದತ್ತನ ಹತ್ರ ಬಂದಾಗ ದತ್ತ ಹ್ಯಾಂಡ್ ಶೇಕ್ ಮಾಡೋದ್ರ ಬದಲು 1 ನಿಮಿಷ ಬರ್ತೀನಿ ಅಂತ ಹೇಳಿ ರೂಮ್ ಒಳಗಡೆ ಹೋಗ್ಬಿಡ್ತಾರೆ. ಹೋಗೋಕ್ಕೂ ಸಾಧ್ಯ ಆಗ್ತಿಲ್ಲ, ಅಷ್ಟ್ರ ಮಟ್ಟಿಗೆ ದತ್ತನ ಕಣ್ಗಳು ಮಂಜಾಗ್ತದ. ನಿಂತಲ್ಲಿ ಬಿದ್ದೋಗ್ತಿದ್ದಾರೆ. ಫೈನಲಿ ಹೋಗಿದ್ದೆ, ನೀರಿಗೆ ಮುಖ ಕೊಟ್ಟಿದ್ದೆ, ಏನಿದು ನನ್ನ ಕಣ್ಮುಂದೆ ಕಾಣಿಸ್ತಿರೋದು ಸತ್ಯನ, ನಡೀತಿರೋದು ಸತ್ಯನ, ಸೀಮಾ ರೂಪ ಇಬ್ರು ಕೂಡ ಒಬ್ಬರೇ ಅಂತ ಹೇಳಿ ಕನ್ಫ್ಯೂಷನ್ ಆಗಿದ್ದಾರೆ, ಹುಚ್ಚನಂತಾಗಿದ್ದಾರೆ ದತ್ತಾಬಾಯಿ. ನಂತರ ನೆಲದ ಮೇಲೆ ಕೂತು ಹುಚ್ಚನಾಗಿ ನಡ್ಕೋತಿದ್ದಾರೆ. ಅದರ ನಡುವೆ ಶರು ಬರ್ತಾರೆ. ಶರು ಬಂದಿದ್ದೆ ನನ್ಗೆ ಅರ್ಥ ಆಗತ್ತೆ ದತ್ತು, ನಿನ್ಗೆ ಹೇಗೆ ಆಗತ್ತ ಆಗಿದೆ ಅಂತ. ನನ್ಗೂ ಅವಳು ಮನೆಗೆ ಬರ್ತಿದ್ದಾಗೆ ಹಾಗೆ ಆಗತ್ತ ಆಯ್ತು. ಏನಿದು ಸೀಮಾ ರೂಪ ಒಬ್ರಿನ ದೃಷ್ಟಿ ಅಕ್ಕನ ಸೀಮಾ ಅಂತ ಹೇಳಿ ಮತ್ತೆ ನನ್ನ ದತ್ತನ ಬದುಕಲ್ಲಿ ಕರಾಳತಿ ಅಂತಕ್ಕಂಥದ್ದನ್ನ ತಂದಿಟ್ಟಿದ್ದ ಸೀಮಾ ಮತ್ತೆ ಬರ್ತಿದ್ದಾಳೆ ಅಲ್ಲ ಅಂತ. ಯಾವುದೇ ಕಾರಣಕ್ಕೂ ನಿನ್ ಕಣ್ಮುಂದೆ ಅವಳು ಬೀಳ್ಬಾರ್ದು ಅಂತಾನೆ ನಾನು ಅವಳನ್ನ ನಿನ್ ಕಣ್ಣಿಂದ ದೂರ ಇಡ್ಬೇಕು ಅಂತ ನೀನು
ನೀನು ಹೊರಗಡೆ ಹೋಗು ಅಂತ ಹೇಳಿದೆ, ಬಟ್ ದೃಷ್ಟಿ ಅದನ್ನ ತಡೆದ್ಬಿಟ್ಲು ಅಂತ ಹೇಳ್ತಿದ್ದಾರೆ. ಹೌದು, ಶರು ಅವರು ಸೀಮಾ ಇನ್ನೇನು ಬರ್ತಿದ್ದಾಳೆ ಅನ್ಬೇಕಿದ್ರೆ, ದತ್ತ ನಾವು ಸೀಮಾಳನ್ನ ನೋಡ್ಕೋತೀವಿ, ಆತಿಥ್ಯ ಕೊಡ್ತೀವಿ ರೂಪಾಳಿಗೆ, ನೀನು ಕೆಲಸ ಇದೆ ಇಂಪಾರ್ಟೆಂಟ್ ಹೋಗು ಅಂತ ಹೇಳ್ತಾ ಇದ್ರು. ಆಗ ದೃಷ್ಟಿ ಅಂದ್ಲು, ಯಾಕೆ ನನ್ನ ಅಕ್ಕ ಮನೆಗೆ ಬಂದಿದ್ದಾರೆ, ಅವ್ರ ಜೊತೆ ಮಾತಾಡಿ ಕೂತ್ಕೊಂಡು ಎಲ್ಲಾ ರೀತಿಯ ಒಂದು ಕಷ್ಟ ಸುಖ ಮಾತಾಡ್ತಾ ಊಟ ಮಾಡ್ಬೇಕು ಅಂತ ತಾನೇ ಕರ್ಸಿರೋದು, ಅಂದ್ಮೇಲೆ ಅವ್ರನ್ನ ಯಾಕೆ ಹೋಗಿ ಅಂತ ಹೇಳ್ತಿದ್ರ ಅತ್ತೆ ಅಂತ ಅದಕ್ಕೆ ಅಂತ ಹೇಳಿ ದೃಷ್ಟಿ ಹೇಳಿದ್ಲು. ಹಾಗಾಗಿ ಆಗ ಶರು ಸೈಲೆಂಟ್ ಆಗ್ಬೇಕಾಯ್ತು. ಅದೆಲ್ಲವೂ ಕೂಡ ಶರು ಮಾಡಿದ್ದು ಇಂಟೆನ್ಷನ್ ಇಂದಾನೆ. ಯಾಕಂದ್ರೆ ಇಲ್ಲಿ ದತ್ತ ಈ ರೀತಿ ಆಗತ್ತೆ, ಆಗ ದತ್ತನ್ ಮುಂದೆ ಬಂದು ನಾನು ಅವಾಯ್ಡ್ ಮಾಡೋಕೆ ಟ್ರೈ ಮಾಡಿದೆ ಅನ್ನೋದನ್ನ ತೋರಿಸ್ಕೊಡ್ಬೇಕಿತ್ತು ಶರು. ಅದೇ ಕಾರಣಕ್ಕೋಸ್ಕರನೇ ಶರು ದತ್ತ ಬಂದಾಗ ಆ ರೀತಿ ನಾಟಕ ಮಾಡಿದ್ದು. ತದನಂತರ ಇಲ್ಲಿ ಮುಂದುವರೆದ ನೋಡುದತ್ತು, ಯಾಕೆ ಆಗತ್ತ ಮಾಡ್ಕೋತಿದ್ಯಾ ಅಂದಾಗ, ಅಕ್ಕ ನಾನು ನಿಜವಾಗ್ಲೂ ನೋಡ್ತಿರೋದು ನಿಜಾನ, ದೃಷ್ಟಿ ಅಕ್ಕ ಮತ್ತೆ ಸೀಮಾ ಇಬ್ರು ಕೂಡ ಒಬ್ರಿನ ಅಂದಾಗ, ಹೌದು ದತ್ತು ಅದು ನಿಜಾನೇ ಅಂದಾಗ, ಇಲ್ಲ ಖಂಡಿತ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ, ನನ್ ಭ್ರಮೆ ಇರ್ಬೋದು, ನಾನು ಅವ್ರಿಬ್ರನ್ನ ನೋಡಿ ಒಬ್ರೇ ಅಂತ ಅನ್ಕೋತಿರ್ಬೋದು ಅಂದಾಗ, ಇಲ್ಲ ದತ್ತು ನೀನ್ ನೋಡ್ತಿರೋದೇ ನಿಜ, ಖಂಡಿತ ಇಬ್ರು ಕೂಡ ಒಬ್ರೇನೆ, ಆದ್ರೆ ನೀನೇನು ಯೋಚನೆ ಮಾಡ್ಬೇಡ ದತ್ತು. ನನಗೆ ಇದನ್ನೆಲ್ಲ ನೋಡ್ತಾ ಇದ್ರೆ ದೃಷ್ಟಿ ಅಕ್ಕನೇ ಸೀಮಾ ಇದನ್ನೆಲ್ಲ ನೋಡಿದ್ರೆ ವಿಧಿ ಆಟನೇ ಇದಾಗಿದೆ ಅನಿಸ್ತದೆ, ನೀನು ಮತ್ತೆ ಸೀಮಾ ಒಂದಾಗ್ಬೇಕು ಅಂತಾನೆ ದೇವ್ರೆ ಈ ರೀತಿ ಮಾಡಿರ್ಬೋದು, ದೃಷ್ಟಿ ನಿನ್ ಬದುಕಲ್ಲಿ ಬರುವ ಹಾಗೆ ನಡ್ಕೊಂಡಿರ್ಬೋದು ಅಂತ ಹೇಳಿ ಶರು ಹೇಳ್ತಿದ್ರೆ, ಇಲ್ಲ ಅಕ್ಕ ಯಾವುದೇ ಕಾರಣಕ್ಕೂ ಕೂಡ ಸೀಮಾ ನನ್ನ ಬದುಕಲ್ಲಿ ಬರುವುದಕ್ಕೆ ಸಾಧ್ಯ ಇಲ್ಲ, ಅವಳು ಬರ್ಲು ಕೂಡ್ದು, ಯಾಕಂದ್ರೆ ಆಲ್ರೆಡಿ ನಾನು ಅವಳಿಗೆ ಹೇಳಿದ್ದೀನಿ ನನ್ನ ಬದುಕಿಗೆ ಬರಬೇಡ, ನನ್ಗೆ ಹೆಂಡತಿ ಇದ್ದಾಳೆ ಅಂತ ಹೇಳಿ ಎಚ್ಚರಿಸಿದ್ದೀನಿ ಅಂತ ದತ್ತಾಬಾಯಿ ಹೇಳ್ತಿದ್ರೆ, ಹೌದಾ ದತ್ತು ಸರಿ ಆಯ್ತು ನೋಡು, ದೃಷ್ಟಿಗೆ ಹೇಗೋ ಸೀಮಾ ಮತ್ತೆ ರೂಪ ಒಬ್ರೇ ಅನ್ನೋದು ಗೊತ್ತಿಲ್ಲ, ಅಂದ್ಮೇಲೆ ನಾವು ಅದನ್ನ ಮ್ಯಾನೇಜ್ ಮಾಡಿದ್ರಾಯ್ತು, ಅವಳಿಗೆ ಗೊತ್ತಾಗದೇ ಇರೋ ಹಾಗೆ ನಡ್ಕೊಂಡ್ರಾಯ್ತು ಅಂತ ಹೇಳ್ತಿದ್ದಾರೆ. ಇತ್ತ ಕಡೆ ಯಾಕೆ ಸೈಲೆಂಟ್ ಅನ್ನ, ಅವರು ಆ ರೀತಿ ಹೋಗ್ಬಿಟ್ರು, ಅಕ್ಕ ಅವ್ರು ಕೂಡ ಆ ರೀತಿ ಹೋದ್ರು, ನೀವು ಕೂಡ ನನ್ನ ಅಕ್ಕನ ಬಗ್ಗೆ ಏನೋ ಹೇಳೋಕ್ ಬಂದ್ರಿ, ಏನ್ ನಡೀತಿದೆ ಇಲ್ಲಿ ಅಂತಾನೆ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಿರ್ತಾಳೆ. ಅಷ್ಟ್ರಲ್ಲಿ ಇಲ್ಲಿ ಸೈಲೆಂಟ್, ಅದು ನಿಮ್ಮ ಅಕ್ಕ ಯಾರು ಅಂತ ಹೇಳ್ಬೇಕು, ಅಷ್ಟ್ರಲ್ಲಿ ಶರು ದತ್ತನ ಕರ್ಕೊಂಡ್ ಬಂದ್ಬಿಡ್ತಾಳೆ. ಈ ಕಡೆ ದತ್ತನ ಕರ್ಕೊಂಡ್ ಬರ್ತಿದ್ದಾಗೇನೆ ಇಲ್ಲಿ ದೃಷ್ಟಿ, ಅಣ್ಣ ಏನೋ ಹೇಳ್ತಿದ್ರಿ ಅಲ್ವಾ ಅಂದಾಗ, ಏನೂ ಇಲ್ಲ, ನಿಮ್ಮ ಅಕ್ಕನ ಹೋಗ್ಬಿಟ್ಟು ದತ್ತನ್ಗೆ ಪರಿಚಯ ಮಾಡ್ಕೊಡು ಅಂತ ಹೇಳ್ತಾರೆ. ಸಲೀನ್ ನಂತರ ಹೋಗಿದ್ದೆ ದೃಷ್ಟಿ ತನ್ನ ಅಕ್ಕನನ್ನ ಪರಿಚಯ ಮಾಡ್ಕೊಡ್ತಾಳೆ. ಜೊತೆಗೆ ಯಾಕೆ ಹೋಗ್ಬಿಟ್ಟಿದ್ರಿ ಅಂದಾಗ, ಅಯ್ಯೋ ಈಗ ಯಾಕೆ ಅದೆಲ್ಲ ವಿಷಯ ಅಂತ ಹೇಳಿ, ಬನ್ನಿ ಊಟ ಕೂತ್ಕೊಳ್ಳೋಣ ಅಂತ ಹೇಳಿ ಎಲ್ಲರನ್ನ ಕೂಡ ಊಟ ಕೂರಿಸ್ತಾಳೆ ಶರು. ಈ ಕಡೆ ಸೀಮಾಳನ್ನ ತನ್ನ ಗಂಡನ ಪಕ್ಕದಲ್ಲೇ ಕೂರಿಸ್ಬಿಡ್ತಾಳೆ ದೃಷ್ಟಿ ಊಟಕ್ಕೆ. ನಂತರ ಈ ಕಡೆ ಏನ್ ಮಾಡ್ತಿದ್ಯಾ ದೃಷ್ಟಿ, ನಿನ್ ಗಂಡನ ಪಕ್ಕದಲ್ಲೇ ನನ್ನನ್ನ ಕೂರಿಸ್ತಿದ್ಯಲ್ಲ, ನಿಜವಾಗ್ಲೂ ನೀನೇ ನನ್ಗೆ ನನ್ನ ಗಂಡನ್ ಬಿಟ್ಕೊಡ್ತಿದ್ಯಾ ಅಂತ ಮನ್ಸಲ್ಲಿ ಸೀಮಾ ಅನ್ಕೋತಾ ಇದ್ರೆ, ಈ ಕಡೆ ಶರು ಅಂತೂ ಫುಲ್ ಖುಷಿ ಪಡ್ತಿದ್ದಾರೆ, ನನ್ ಕೆಲ್ಸ ಆಗ್ತದೆ ಅಂತ. ಅಷ್ಟರಲ್ಲಿ ಎಲ್ರು ಕೂಡ ಊಟ ಕುತ್ಕೊಂಡು ಊಟ ಮಾಡ್ತಿರ್ತಾರೆ. ಅಷ್ಟ್ರಲ್ಲಿ ಬಜರಂಗಿ ಬರ್ತಾರೆ. ಬಜರಂಗಿ ಬಂದಿದ್ದ ಸೀಮಾನ ನೋಡಿ ಶಾಕ್ ಆಗ್ತಿದ್ದಾರೆ. ಏನಿದು ಮತ್ತೆ ಇವಳು ಬಂದಿದ್ದಾಳೆ ಅಂತ ಹೇಳಿ ಕೂತಿರೋ ಸೀಮಾನ ಅಲ್ಲಿಂದಾನೆ ಎಳ್ಕೊಂಡು, ಯಾಕೆ ಬಂದಿದ್ಯಾ ಅವತ್ತು ಹೇಳೋದು ನನಗೆ ಸಾಕಾಗಿಲ್ವಾ ಅಂತ ಹೇಳಿ ಎಳ್ಕೊಂಡು ಹೊರಗಡೆ ಕರ್ಕೊಂಡು ಹೋಗ್ತಿದ್ರ. ಅಷ್ಟರಲ್ಲಿ ಇಲ್ಲಿ ಏನ್ ಮಾಡ್ತಿದ್ರ ಬಜರಂಗಿ ಅಣ್ಣ ನೀವು ಅಂತ ಹೇಳಿ ದೃಷ್ಟಿ ತಡೀತಿದ್ದಾಳೆ. ಏನ್ ಮಾಡ್ತಿದ್ದೀನಿ ಅಂದ್ರೆ, ಇವಳು ಯಾಕೆ ಇಲ್ಲಿ ಇರ್ಬೇಕು ಅಂದಾಗ ಅವಳು ನನ್ನ ಅಕ್ಕ ರೂಪ ಅಂತ ದೃಷ್ಟಿ ಹೇಳಿದ ತಕ್ಷಣ ಶಾಕ್ ಆಗುತ್ತೆ ಬಜರಂಗಿಗೆ. ಆ ಕಡೆ ದತ್ತನನ್ನೇ ನೋಡ್ತಿದ್ರೆ ದತ್ತ ಕೂಡ ಕಣ್ಸನ್ನೆ ಮಾಡ್ತಾರೆ. ನಂತರ ಯಾಕೆ ನೀವ್ ಈ ರೀತಿ ಕರ್ಕೊಂಡು ಹೋಗಿದ್ದು ಅಂದಾಗ ಇಲ್ಲಿ ಬಜರಂಗಿ ಸೀಮಾ ಅಂತ ಹೇಳ್ಬೇಕು, ಬಟ್ ಹೇಳ್ಬೇಡ ಅಂತ ಕಣ್ಸನೆ ಮಾಡ್ತಾರೆ ದತ್ತವ. ಹಾಗಾಗಿ ಇಲ್ಲಿ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಈ ಕಡೆ ಶರು ಯಾರು ಅನ್ಕೊಂಡು ತಪ್ಪು ತಿಳ್ಕೊಂಡು ಈ ರೀತಿ ಮಾಡಿದಾನೆ ಅನ್ಸುತ್ತೆ ಅಂತಾರೆ. ಈ ಕಡೆ ದತ್ತ ಕೂಡ ಅವನ್ಗೆ ಗೊತ್ತಿರ್ಲಿಲ್ಲ ದೃಷ್ಟಿ ಅಕ್ಕ ಬರ್ತಾರೆ ಅಂತ, ಅದಕ್ಕೋಸ್ಕರ ಯಾರು ಅನ್ಕೊಂಡಿದ್ದಾನೆ ಅನ್ಸುತ್ತೆ ಅಂತ ಹೇಳ್ತಾರೆ. ನಂತರ ಸರಿ ಆಯ್ತು ಎಲ್ಲ ಕೂಡ ಬನ್ನಿ ಮತ್ತೆ ಊಟ ಕುತ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಕೂಡ ಊಟ ಕುತ್ಕೋತಾರೆ. ನಂತರ ಟಚ್ ಮಾಡ್ತಿದ್ದಾಳೆ ಈ ಕಡೆ ಸೀಮಾ ತನಗಂತೂ ಇರಿಸು ಮುರ್ಸು ಆಗ್ತದೆ. ತದನಂತರ ನನ್ಗೆ ಅರ್ಥ ಆಗತ್ತೆ ದತ್ತು, ನೀನು ಬಜರಂಗಿ ನನ್ನ ಎಳ್ಕೊಂಡು ಹೋದಾಗ ಬೇಡ ಅಂತ ತಡೆದೆ, ಅಲ್ಲೇ ಗೊತ್ತಾಗತ್ತೆ ನಿಂಗೆ ಇನ್ನೂ ಕೂಡ ನನ್ನ ಮೇಲೆ ಪ್ರೀತಿ ಇದೆ, ನಾನು ಇನ್ನೂ ಕೂಡ ನಿನ್ನ ಮನಸ್ಸಲ್ಲಿ ಇದ್ದೀನಿ ಅಂತ. ಖಂಡಿತವಾಗ್ಲೂ ನಿನ್ನ ಮನಸ್ಸಲ್ಲಿ ಇದ್ಮೇಲೆ ಮನೆಗೆ ಬರೋದು ಕಷ್ಟ ಅಲ್ಲ, ಖಂಡಿತವಾಗ್ಲೂ ಈ ಮನೆಗೆ ಬಂದೇ ಬರ್ತೀನಿ, ನಿನ್ನ ಹೆಂಡತಿ ಸ್ಥಾನನ ಪಡ್ಕೋತೀನಿ ಅಂತ ಹೇಳಿ ಸೀಮಾ ತಂಗಿಯ ಬದುಕನ್ನೇ ಹಾಳು ಮಾಡೋದಕ್ಕೆ, ಸರ್ವನಾಶ ಮಾಡುವುದಕ್ಕೆ ಸಿದ್ಧವಾಗ್ತದಾಳೆ. ಹಾಗಿದ್ರೆ ಕಥೆ ಅಂತೂ ಭಾರಿ ಟ್ವಿಸ್ಟ್, ಭರ್ಜರಿ ಟ್ವಿಸ್ಟ್ ತಗೊಂಡಿದೆ. ಹಾಗಿದ್ರೆ ಹೇಗಿರುತ್ತೆ ಮುಂದಿನ ಜಬರ್ದಸ್ತ್ ಸಂಚಿಕೆಗಳು ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನ ಕೂಡ ಮರಿ.